ನಮ್ಮ ಹಣಕಾಸಿನ ನಿರ್ಧಾರಗಳು ಅಲ್ವಾ, ನಮ್ಮ ಜೀವನದಲ್ಲಿ ಇದು ತುಂಬಾನೇ ಮುಖ್ಯವಾದ ಪಾತ್ರ ವಹಿಸತ್ತೆ. ಸೊ ಇವತ್ತು ನಾವು ಅವಶ್ಯಕತೆಗಳು ಅಂದ್ರೆ ಏನು, ಆಸೆಗಳು ಅಂದ್ರೆ ಏನು, ಮತ್ತೆ ನಾವು ಮಾಡುವ ಪ್ರತಿಯೊಂದು ಆಯ್ಕೆಯ ಹಿಂದೆ ಒಂದು ನಿಜವಾದ ಬೆಲೆ ಇರುತ್ತಲ್ಲ, ಅದು ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಹೀಗೆ ಯೋಚನೆ ಮಾಡಿ ನೋಡಿ. ಒಂದ್ ಕಡೆ ನಿಮ್ಗೆ ನಿಜವಾಗ್ಲೂ ಬೇಕಾಗಿರೋ ಒಂದು ವಸ್ತು, ಇನ್ನೊಂದ್ ಕಡೆ ನಿಮ್ಗೆ ತುಂಬಾನೇ ಆಸೆ ಇರೋ ಇನ್ನೊಂದು ವಸ್ತು. ಇವೆರಡರ ಮಧ್ಯ ಒಂದನ್ನೇ ಆಯ್ಕೆ ಮಾಡಬೇಕಾದ ಪರಿಸ್ಥಿತಿ ಬಂದಿದ್ಯಾ? ಖಂಡಿತ ಬಂದಿರುತ್ತೆ ಅಲ್ವಾ? ನಮ್ಮಲ್ಲಿ ಹೆಚ್ಚಿನವರು ಇದನ್ನ ಅನುಭವಿಸಿರ್ತೀವಿ. ಈ ಒಂದು ಗೊಂದಲ ಇದೆಯಲ್ಲ, ಅದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ. ಸರಿ, ಹಾಗಾದ್ರೆ ಮೊದಲು ನಾವು ಅವಶ್ಯಕತೆ ಮತ್ತು ಆಸೆ ನಡುವಿನ ವ್ಯತ್ಯಾಸ ಏನು ಅಂತ ಸರಿಯಾಗಿ ತಿಳ್ಕೊಳ್ಳೋಣ. ಯಾಕಂದ್ರೆ ಬುದ್ಧಿವಂತಿಕೆಯಿಂದ ಹಣಕಾಸು ನಿರ್ವಹಣೆ ಮಾಡೋಕೆ ಇದು ತುಂಬಾನೇ ಮುಖ್ಯವಾದ ಮೊದಲ ಹೆಜ್ಜೆ. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಅವಶ್ಯಕತೆಗಳು ಅಂದ್ರೆ ನಾವು ಬದುಕೋಕೆ ಬೇಕೇ ಬೇಕು ಅನ್ನೋವಂಥವು. ಆದ್ರೆ ಆಸೆಗಳು ಅವು ಇದ್ರೆ ಖುಷಿ ಕೊಡುತ್ತೆ, ಲೈಫ್ ಇನ್ನಷ್ಟು ಚೆನ್ನಾಗಿರುತ್ತೆ. ಆದ್ರೆ ಅವು ಇಲ್ದೇನೆ ಬದುಕೋಕೆ ಸಾಧ್ಯ. ಈ ಒಂದು ಸಣ್ಣ ವ್ಯತ್ಯಾಸ ಇದೆಯಲ್ಲ, ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ನಮ್ಮ ಖರ್ಚುಗಳನ್ನ ಕಂಟ್ರೋಲ್ ಮಾಡೋದು ತುಂಬಾ ಸುಲಭ ಆಗುತ್ತೆ. ಹಾಗಾದ್ರೆ ಅವಶ್ಯಕತೆಗಳು ಅಂದ್ರೆ ಯಾವುವು? ಉದಾಹರಣೆಗೆ ಊಟ, ನೀರು, ಇರೋಕೆ ಒಂದು ಸೂರು ಮತ್ತೆ ಹಾಕೋಕೆ ಬಟ್ಟೆ. ಇವುಗಳನ್ನ ನಾವು ಮೂಲಭೂತ ಅವಶ್ಯಕತೆಗಳು ಅಂತ ಕರಿತೀವಿ. ಇವು ಇಲ್ಲದೆ ಬದುಕೋದು ಅಸಾಧ್ಯ ಅಲ್ವಾ? ಹಾಗೆಯೇ ಆಸೆಗಳ ಕಡೆ ಬಂದ್ರೆ ವಿಡಿಯೋ ಗೇಮ್ಸ್, ದುಬಾರಿ ಶೂಗಳು ಅಥವಾ ಹೊರಗೆ ಹೋಗಿ ಎಂಟರ್ಟೈನ್ಮೆಂಟ್ ಮಾಡೋದು, ಇವೆಲ್ಲವೂ ಆಸೆಗಳ ಕೆಳಗೆ ಬರುತ್ತೆ. ಖಂಡಿತ ಇವೆಲ್ಲ ಇದ್ರೆ ಜೀವನಕ್ಕೊಂದು ಖುಷಿ ಸಿಗುತ್ತೆ, ಆದ್ರೆ ಇವುಗಳು ಖಂಡಿತ ಅನಿವಾರ್ಯ ಅಂತೂ ಅಲ್ಲ. ಓಕೆ, ಈಗ ಅವಶ್ಯಕತೆ ಮತ್ತು ಆಸೆಗಳ ನಡುವಿನ ವ್ಯತ್ಯಾಸ ಗೊತ್ತಾಯ್ತು. ಈಗ ನಾವು ಮಾಡುವ ಆಯ್ಕೆಗಳ ನಿಜವಾದ ಬೆಲೆ ಏನು ಅನ್ನೋದರ ಬಗ್ಗೆ ಮಾತಾಡೋಣ. ಇದು ಬರೀ ದುಡ್ಡಿನ ಲೆಕ್ಕಾಚಾರ ಅಷ್ಟೇ ಅಲ್ಲ, ಅದಕ್ಕಿಂತಲೂ ಹೆಚ್ಚಿನದು. ಎಕನಾಮಿಕ್ಸ್ನಲ್ಲಿ ಅವಕಾಶದ ವೆಚ್ಚ ಅಥವಾ ಆಪರ್ಚುನಿಟಿ ಕಾಸ್ಟ್ ಅಂತ ಒಂದು ತುಂಬಾ ಮುಖ್ಯವಾದ ಕಾನ್ಸೆಪ್ಟ್ ಇದೆ. ತುಂಬಾ ಸರಳವಾಗಿ ಹೇಳೋದಾದ್ರೆ, ನಾವು ಒಂದು ವಿಷಯವನ್ನ ಆಯ್ಕೆ ಮಾಡ್ಕೊಂಡಾಗ ನಾವು ಬಿಟ್ಟು ಇನ್ನೊಂದು ಬೆಸ್ಟ್ ಆಪ್ಷನ್ ಇದೆಯಲ್ಲ, ಅದರ ಮೌಲ್ಯವೇ ಅವಕಾಶದ ವೆಚ್ಚ. ಅಂದ್ರೆ ಪ್ರತಿಯೊಂದು ಆಯ್ಕೆಗೂ ಒಂದು ಬೆಲೆ ಇರುತ್ತೆ. ನಾವು ಏನನ್ನಾದ್ರೂ ಪಡ್ಕೋಬೇಕು ಅಂದ್ರೆ ಬೇರೆ ಏನನ್ನಾದ್ರೂ ಬಿಟ್ಕೊಡ್ಲೇಬೇಕು. ಇದೇ ಅವಕಾಶದ ವೆಚ್ಚದ ಹಿಂದಿರೋ ಮೂಲಭೂತ ಸಿದ್ಧಾಂತ. ಈ ಕಾನ್ಸೆಪ್ಟ್ ಅನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಬನ್ನಿ ಒಂದು ಕಥೆ ಕೇಳೋಣ. ಫ್ರಾಂಕಿ ಅನ್ನೋ ಹುಡುಗಿಯ ರೋಲರ್ ಬ್ಲೇಡ್ ಕಥೆ. ಈ ಗೊಂದಲದಲ್ಲಿ ಅವಕಾಶದ ವೆಚ್ಚ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸೊ ಕಥೆ ಹೀಗಿದೆ. ಫ್ರಾಂಕಿ ಅಂತ ಒಬ್ಳು ಹುಡುಗಿ, ಅವಳು ಹುಲ್ಲು ಕತ್ತರಿಸಿ, ಲೆಮನೇಡ್ ಮಾರಿ, ಜೊತೆಗೆ ಬರ್ತ್ಡೇ ಗಿಫ್ಟ್ನಿಂದ ಬಂದ ದುಡ್ಡೆಲ್ಲ ಸೇರ್ಸಿ ಒಟ್ಟು $65 ಉಳಿಸಿದ್ದಾಳೆ. ಈಗ ಫ್ರಾಂಕಿಗೆ ಹೊಸ ರೋಲರ್ ಬ್ಲೇಡ್ಸ್ ತಗೋಬೇಕು ಅಂತ ತುಂಬಾ ಆಸೆ. ಅದರ ಅಸ್ಲಿ ಬೆಲೆ $85. ಆದ್ರೆ ಬರೀ ಒಂದೇ ದಿನಕ್ಕೆ ಅಂದ್ರೆ ಶುಕ್ರವಾರ ಸ್ಪೆಷಲ್ ಸೇಲ್ನಲ್ಲಿ ಅದು $65ಗೆ ಸಿಗುತ್ತೆ. ಅಂದ್ರೆ ಅವಳತ್ರ ಇರೋ ಅಷ್ಟೇ ದುಡ್ಡಿಗೆ. ಆದರೆ ಕಥೆಯಲ್ಲಿ ಇಲ್ಲೇ ಒಂದು ಟ್ವಿಸ್ಟ್ ಇದೆ. ಅದೇ ಶುಕ್ರವಾರ ಅವಳ ಫ್ರೆಂಡ್ಸ್ ಅವಳನ್ನ ಸಿನಿಮಾಗೆ ಕರೀತಾರೆ. ಅದಕ್ಕೆ ಟಿಕೆಟ್, ಪಾಪ್ಕಾರ್ನ್, ಸೋಡಾ ಅಂತ ಸುಮಾರು $20 ಖರ್ಚಾಗುತ್ತೆ. ಈಗ ಹೇಳಿ, ಫ್ರಾಂಕಿ ಏನ್ ಮಾಡ್ಬೇಕು? ಫ್ರಾಂಕಿಯ ಮುಂದೆ ಇರೋದು ಎರಡೇ ಆಯ್ಕೆಗಳು. ಒಂದು, ತನಗೆ ಬೇಕಾದ ರೋಲರ್ ಬ್ಲೇಡ್ಸ್ ತಗೊಳ್ಳೋದು, ಇಲ್ಲ ಅಂದ್ರೆ ಫ್ರೆಂಡ್ಸ್ ಜೊತೆ ಸಿನಿಮಾಗೆ ಹೋಗೋದು. ಯಾಕಂದ್ರೆ ಅವಳತ್ರ ಎರಡೂನೂ ಮಾಡೋಕೆ ದುಡ್ಡಿಲ್ಲ. ಸರಿ, ಇಂತಹ ಒಂದು ಕನ್ಫ್ಯೂಸಿಂಗ್ ಪರಿಸ್ಥಿತಿಯಲ್ಲಿ ಒಂದು ನಿರ್ಧಾರ ತಗೊಳ್ಳೋಕೆ ಒಂದು ಸಿಂಪಲ್ ಫ್ರೇಮ್ವರ್ಕ್ ಇದೆ. ಅದನ್ನ ಹೇಗೆ ಬಳಸೋದು ಅಂತ ಈಗ ನೋಡೋಣ. ಈಗ ನೋಡಿ, ಫ್ರಾಂಕಿ ರೋಲರ್ ಬ್ಲೇಡ್ಸ್ ತಗೊಳ್ಳಕ್ ನಿರ್ಧಾರ ಮಾಡಿದ್ರೆ ಅವಳಿಗೆ ಬೇಕಾಗಿದ್ದ ವಸ್ತು ಡಿಸ್ಕೌಂಟ್ನಲ್ಲೂ ಸಿಗುತ್ತೆ. ಅದು ಪ್ಲಸ್ ಪಾಯಿಂಟ್. ಆದ್ರೆ ಅವಳ ಹತ್ರ ಉಳಿದಿದ್ದ ಎಲ್ಲ ದುಡ್ಡು ಖಾಲಿಯಾಗುತ್ತೆ. ಮತ್ತೆ ಫ್ರೆಂಡ್ಸ್ ಜೊತೆ ಸಿನಿಮಾ ನೋಡೋ ಮಜಾನ ಮಿಸ್ ಮಾಡ್ಕೊಳ್ತಾಳೆ. ಇದು ಮೈನಸ್ ಪಾಯಿಂಟ್. ನೋಡಿದ್ರಾ, ಇದೇ ಅವಕಾಶದ ವೆಚ್ಚ. ಒಂದು ವೇಳೆ ಫ್ರಾಂಕಿ ಸಿನಿಮಾಗೆ ಹೋಗೋಕೆ ಡಿಸೈಡ್ ಮಾಡಿದ್ರೆ ಅವಳು ಆ ಡಿಸ್ಕೌಂಟ್ ಬೆಲೆಯಲ್ಲಿ ಸಿಗ್ತಿದ್ದ ರೋಲರ್ ಬ್ಲೇಡ್ಸ್ನ ಕಳ್ಕೋಬೇಕಾಗತ್ತೆ. ಆ ಸ್ಪೆಷಲ್ ಸೇಲ್ ಮತ್ತೆ ಸಿಗದೇ ಇರ್ಬೋದು. ಸೊ ಸಿನಿಮಾ ಆಯ್ಕೆ ಮಾಡಿದ್ರೆ ರೋಲರ್ ಬ್ಲೇಡ್ಸ್ ಕಳ್ಕೊಂಡಿದ್ದೇ ಅವಳ ಅವಕಾಶದ ವೆಚ್ಚ. ಸೊ ಯಾವುದೇ ನಿರ್ಧಾರ ತಗೊಳ್ಳುವಾಗ ಈ 3 ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಬಹುದು. ಮೊದಲನೇದು, ನಮ್ಮ ಮುಂದಿರೋ ಆಯ್ಕೆಗಳು ಯಾವುವು ಅಂತ ಗುರ್ತಿಸೋದು. ಎರಡನೇದು, ಪ್ರತಿಯೊಂದು ಆಯ್ಕೆಯ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳನ್ನ ಲಿಸ್ಟ್ ಮಾಡೋದು. ಮತ್ತು ಕೊನೆಯದಾಗಿ, ನಮಗೆ ಯಾವುದು ಹೆಚ್ಚು ಮುಖ್ಯ ಅನ್ಸುತ್ತೋ ಅದನ್ನ ಆಯ್ಕೆ ಮಾಡೋದು. ಕೊನೆಗೆ ನಾವು ಅರ್ಥ ಮಾಡಿಕೊಳ್ಬೇಕಾದ ಒಂದು ಪ್ರಮುಖ ವಿಷಯ ಇದೆ. ಅದೇನಂದ್ರೆ, ನಮ್ಮ ಹಣಕಾಸಿನ ನಿರ್ಧಾರಗಳು ನಮ್ಮ ವೈಯಕ್ತಿಕ ಮೌಲ್ಯಗಳ ಮೇಲೆ ನಿಂತಿರುತ್ತೆ.
ಇದನ್ನ ಒಂದ್ ರೀತಿ ನಮ್ಮದೇ ಆದ ಫಿನಾನ್ಷಿಯಲ್ ಸೂಪರ್ ಪವರ್ ಅಂತಾನೂ ಹೇಳ್ಬಹುದು. ಕೊನೆಗೆ ಎಲ್ಲ ಬಂದು ನಿಲ್ಲೋದು ಇಲ್ಲೇ. ನಾವು ಯಾವದಕ್ಕೆ ಹೆಚ್ಚು ಬೆಲೆ ಕೊಡ್ತೀವಿ ಅನ್ನೋದ್ರ ಮೇಲೆ. ಈಗ ಫ್ರ್ಯಾಂಕಿ ವಿಷಯದಲ್ಲೇ ನೋಡಿ, ಅವಳಿಗೆ ರೋಲರ್ ಬ್ಲೇಡ್ಸ್ ಹೆಚ್ಚು ಮುಖ್ಯನಾ ಅಥವಾ ಫ್ರೆಂಡ್ಸ್ ಜೊತೆ ಕಳೆಯೋ ಸಮಯನಾ? ಇದರಿಂದ ನಾವು ಕಲಿಬೇಕಾದ ಪಾಠ ಏನು ಗೊತ್ತಾ? ಇಂತಹ ಪರಿಸ್ಥಿತಿಗಳಲ್ಲಿ ಒಂದೇ ಸರಿಯಾದ ಉತ್ತರ ಅಂತ ಇರೋದಿಲ್ಲ. ಯಾವುದು ಸರಿ ಅನ್ನೋದು ನಮ್ಮ ಆದ್ಯತೆಗಳ ಮೇಲೆ ನಿಂತಿರುತ್ತೆ. ಜವಾಬ್ದಾರಿಯಿಂದ ನಿರ್ಧಾರ ತಗೊಳ್ಳೋದು ಅಂದ್ರೆ ನಮ್ಮ ಮೌಲ್ಯಗಳಿಗೆ ತಕ್ಕ ಹಾಗೆ ನಮ್ಮ ಹಣವನ್ನ ಖರ್ಚು ಮಾಡೋದು. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ರೋಲರ್ ಬ್ಲೇಡ್ಸ್ ಅಥವಾ ಫ್ರೆಂಡ್ಸ್? ಈ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಏನನ್ನ ಆಯ್ಕೆ ಮಾಡಬಹುದು? ಮತ್ತೆ ಆ ನಿರ್ಧಾರದ ಹಿಂದೆ ಇರೋ ಕಾರಣಗಳಾದ್ರೂ ಏನಿರಬಹುದು? ಇದ್ರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ನೋಡಿ.